ವಿನಯ್ ಕುಮಾರ್ ಅಂತ ಕೊಡಗು ಜಿಲ್ಲೆಯಿಂದ ಬಂದಿದ್ದೀನಿ. ಮುಖ್ಯವಾಗಿ ಮುಖ್ಯವಾಗಿ ನಾನು ಆ್ಯಕ್ಷನ್ ಏಡ್ ಸಂಸ್ಥೆ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾವು 2015ರಿಂದ ನಾವು ಕೊಡಗು ಜಿಲ್ಲೆಯಲ್ಲಿ ಬುಡಕಟ್ಟು ಕಾರ್ಮಿಕರ ಸಂಘ ಅಂತ ರಚನೆ ಮಾಡಿಕೊಂಡು ನಮ್ಮ ಕಾರ್ಮಿಕರ ಅಂದರೆ ಬುಡಕಟ್ಟು ಕಾರ್ಮಿಕರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನೀವು ಹೇಳ್ಬೋದು ಅಲ್ಲಿ ಕಾರ್ಮಿಕರಿದ್ದಾರಾ ಅಂತ ನೀವು ಅನಿಸ್ಕೊಳ್ಬೋದು. ನೀವು ಅಂದಾಗೆ ನಾವು ತಿಳ್ಕೊಂಡಾಗೆ ಕೊಡಗು ಅಂದರೆ ಸುಂದರವಾದ ಜಿಲ್ಲೆ ಮತ್ತು ಒಳ್ಳೆಯ ವಾತಾವರಣದ ಜಿಲ್ಲೆ. ಎಲ್ಲರೂ ಅಲ್ಲಿ ಅಂದರೆ ರಜಾ ದಿನಗಳಲ್ಲಿ ಬೇರೆ ಬೇರೆ ನಿಮ್ಮ ಆರಾಮವಾಗಿ ಬರ್ತಾ ಹೋಗ್ತಾ ಇರ್ತಾರೆ. ಆದರೆ ಅಲ್ಲಿ ಒಂದು ನೋವಿನ ಸಂಗತಿ ಇದೆ. ನಿಮಗೆ ಒಂದು ಗೊತ್ತಿರ್ಬೋದು, ವಿಶಾಲವಾದ ಕಾಫಿ ತೋಟಗಳಿವೆ. ಆ ಕಾಫಿ ತೋಟಗಳ ನಡುವೆ, ಕಾಫಿ ಎಸ್ಟೇಟ್ಗಳ ನಡುವೆ ಚಿಕ್ಕ ಚಿಕ್ಕ ಒಂದು ಗುಡಿಸಲಿನ ಮನೆಗಳಿದೆ, ಲೈನ್ ಮನೆ ಅಂತ. ಆ ಲೈನ್ ಮನೆಯೊಳಗೆ ಎಲ್ಲರೂ ಕಾಫಿ ತೋಟದ ಒಳಗೆ ಕೆಲಸ ಮಾಡುವಂಥ ಕಾರ್ಮಿಕರು ಇರ್ತಾರೆ. ಅವರೆಲ್ಲರೂ ಕೂಡ ಬುಡಕಟ್ಟು ಜನ, ಅಂದರೆ ಪಣಿಯರವರು ಮತ್ತು ಜೇನು ಕುರುಬರು ಅಂತ 2 ಬುಡಕಟ್ಟು ಸಮುದಾಯ ಇದೆ. ಅವರೆಲ್ಲ ವಾಸಿಸ್ತಾ ಇದ್ದಾರೆ. ಅವರಿಗೆ ಅಂತ ಏನು ತಲಾಂತರಗಳಿಂದ ಆ ಲೈನ್ ಮನೆಯಲ್ಲಿದ್ದಾರೆ. ಅವರಿಗೆ ಅಂತ ಏನೂ ಇಲ್ಲ. ಅವರು ಯಾವಾಗಲೂ ಇವರ ಬಾಂಡೆಡ್ ಲೇಬರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. 2015ರಿಂದ ನಾವು ಸ್ವಲ್ಪ ಅವರಿಗೆ ಕೂಡ ಭೂಮಿ ಸಿಗಬೇಕು, ಅವರಿಗೆ ಕೂಡ ಹಕ್ಕಿದೆ, ಭೂಮಿ ಪಡೆಯುವಂಥ ಹಕ್ಕಿದೆ ಅಂತ ಹೇಳ್ಕೊಂಡು ನಾವು 2015ರಿಂದ ಹೋರಾಟ ತೊಡಗಿಸ್ಕೊಂಡಿವಿ. ಪರಿಣಾಮವಾಗಿ ಈಗ ಅಲ್ಲಿಯ ಜಿಲ್ಲಾಡಳಿತ, ಇಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಲೈನ್ ಮನೆಯವರಿಗೆ ಅಂದರೆ ಕಾಫಿ ಎಸ್ಟೇಟಿನೊಳಗೆ ದುಡಿಯುವಂಥ ಆ ಕಾರ್ಮಿಕರಿಗೆ ಅಂದರೆ ಜಸ್ಟ್ ಒಂದು ಮನೆಯ ಅಂದರೆ ವಸತಿಗೆ ಬೇಕಾಗಿ ನಿವೇಶನ ಕೊಡುವಂಥ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಅದರ ಜೊತೆಯಲ್ಲಿ ನಾವು ಬೇರೆ ಬೇರೆ ಹಕ್ಕುಗಳ ಜೊತೆ ಆ್ಯಕ್ಷನ್ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮಗೆ ಮೊನ್ನೆ 10ನೇ ತಾರೀಕು ಸಾರ್ವತ್ರಿಕ ಆರೋಗ್ಯ ಜಾಥಾ ಮಾಡಬೇಕು, ಆರೋಗ್ಯ ಹಕ್ಕು ಆಂದೋಲನದ ಕುರಿತಾಗಿ ಜಾಥಾ ಮಾಡಬೇಕು ಅಂತ ಹೇಳಿದರು. ನಮಗೆ ಕೂಡ ಇದರ ಬಗ್ಗೆ ಅಂದರೆ ಈ ಆರೋಗ್ಯದ ಅಂದರೆ CSC ಯಾವ ರೀತಿ ನಡೀತಾ ಇದೆ, PSC ಯಾವ ರೀತಿ ಇದೆ ಅಂತ ನಮ್ಗೆ ಕೂಡ ಗೊತ್ತಿರಲಿಲ್ಲ. ಮೊದಲನೇದಾಗಿ ನಾವು ಇದರ ಸಂಘಟನೆ ಅದು ಆಲೋಚನೆ ಮಾಡಿದಾಗ ಈ ರೀತಿಯ ಸ್ಥಿತಿ ಗೋಣಿಕೊಪ್ಪ PSCಯಲ್ಲಿ ಇದೆ, ಅದೇ ರೀತಿ ವಿರಾಜಪೇಟೆ CSCಯಲ್ಲಿ ಇದೆ, ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಮಡಿಕೇರಿಯಲ್ಲಿ ಈ ರೀತಿ ಇದೆ ಅಂತ ಕೇಳ್ಕೊಂಡಾಗ ತಿಳಿದಾಗ ನಮಗೆ ತುಂಬ ಇದಾಯಿತು. ನಾವು ಇದರಲ್ಲಿ ಜೋಡಿಸ್ಕೊಂಡು ನಾವು ಕೂಡ ಏನೋ ತೊಡಗಿಸ್ಕೊಳ್ಬೇಕು ಅಂತ ಮೊನ್ನೆ 10ನೇ ತಾರೀಕಿಗೆ ನಾವು ಪ್ರೆಸ್ ಮೀಟ್ ಮಾಡಿದ್ದೀವಿ. ಅದೇ ರೀತಿ ಜಾಥಾ ಮಾಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಜಿಲ್ಲಾಧಿಕಾರಿ ಮೂಲಕ ನಾವು ಮನವಿಯನ್ನು ಕಳಿಸಿಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಈ ಬೇರು ಕಲಾ ತಂಡದವರು ಕೂಡ ಒಂದು ಒಳ್ಳೆಯ ಒಂದು ಅಲ್ಲಿ ವೇದಿಕೆ ಕಲ್ಪಿಸಿ ನಮಗೆ ಒಳ್ಳೆಯ ಒಂದು ಬೀದಿ ನಾಟಕವನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮನವಿ ಕೊಡುವಾಗ ಮುಖ್ಯವಾಗಿ ನಾವು ನಮ್ಮ ಕೊಡಗಿನಲ್ಲಿ ಎಲ್ಲ CSC ಆಗಲಿ PSC ಆಗಲಿ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಆಗಲಿ ಅಲ್ಲಿ ಹೋಗುವಂಥವ್ರು ಅಲ್ಲಿಯ ಮಾಲೀಕರಲ್ಲ, ಅಲ್ಲಿಯ ಕಾರ್ಮಿಕರು ಅಂತ ನಾವು ಹೇಳಿಕೊಂಡಿದ್ದೀವಿ. ಆ ಕಾರ್ಮಿಕರು ಬೇಕಾಗಿ ಕಾರ್ಮಿಕರು ಇರುವಾಗ ಅಲ್ಲಿ ಚೀಟಿ ಬರೆದು ಕೊಡುವಂಥದ್ದು ವ್ಯವಸ್ಥೆ, ಯಾವುದೇ ವ್ಯವಸ್ಥೆ ಕೂಡ ಆಗಬಾರ್ದು ಇನ್ನು ಮುಂದಕ್ಕೆ ಅಂತ ಹೇಳಿಕೊಂಡಿದ್ದೀವಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸಿಕೊಡ್ಬೇಕು ಅಂತ ಹೇಳಿಕೊಂಡು ಮನವಿ ಮಾಡಿ ನಾವು ಮನವಿ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಧನ್ಯವಾದ ಅವಕಾಶ.